ಈ ಭಾಗವತದ ಮಹಾತ್ಮೆಯನ್ನು ಮೊದಲು ತಿಳಿದುಕೊಂಡ್ರೆ ಆ ಬಳಿಕ ಭಾಗವತವನ್ನು ಕೇಳಲಿಕ್ಕೆ ಆಸಕ್ತಿ ಹೆಚ್ಚಾಗ್ತದೆ. ಈ ಕಾರಣದಿಂದಲೇ ಭಾಗವತದ ಮಹಾತ್ಮೆಯನ್ನು ಮೊದಲು ಕೇಳುವಂಥದ್ದು ಸಂಪ್ರದಾಯ. ಭಾಗವತದ ಬಗ್ಗೆ ಪದ್ಮಪುರಾಣ, ಸ್ಕಾಂದಪುರಾಣ, ಗರುಡ ಪುರಾಣ ಇವೆಲ್ಲವೂ ಕೂಡ ಬಹಳಷ್ಟು ಹೊಗಳುತ್ತದೆ. ಈ ಭಾಗವತ ಕಲಿಯುಗದಲ್ಲಿ ಎಷ್ಟು ಶ್ರೇಷ್ಠವಾಗಿದೆ ಅದನ್ನು ತಿಳಿಸ್ಕೊಂಡು ಹೋಗ್ತದೆ. ಅದರಲ್ಲಿ ಪದ್ಮಪುರಾಣದಲ್ಲಿ ಬಂದಿರುವಂತಹ ಭಾಗವತ ಮಹಾತ್ಮೆ, ಒಮ್ಮೆ ಶೌನಕರ ಆಶ್ರಮಕ್ಕೆ, ಶೌನಕರು ಅಂತ ಹೇಳಿದರೆ ಹಿಂದೆ ನೈಮಿಷಾರಣ್ಯದಲ್ಲಿದ್ದಂತಹ ದೊಡ್ಡ ಮಹರ್ಷಿಗಳು, ಅವರು ಕುಲಪತಿಗಳಾಗಿದ್ದವರು. ಅಂತ ಹೇಳಿದರೆ 10,000 ವಿದ್ಯಾರ್ಥಿಗಳಿಗೆ ಪ್ರತಿದಿನ ತಾವು ಊಟವನ್ನು ಕೊಡ್ತಾ ವಿದ್ಯೆಯನ್ನು ಕೊಡ್ತಾ ಇದ್ದವರು. ಅದಕ್ಕೆ ಅವರಿಗೆ ಕುಲಪತಿಗಳು ಅಂತ ಕರೀತಾರೆ. ಅಂತಹ ಶೌನಕರ ಆಶ್ರಮಕ್ಕೆ, ವಿದ್ಯಾಲಯಕ್ಕೆ